ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವರ್ಷದ 2026 ಜನವರಿ 5 ಇವತ್ತಾಗಿರುತ್ತೆ. ಸೊ ಇವತ್ತು ಫಸ್ಟ್ ಟೈಮ್ ಈ ವರ್ಷದ ಫಸ್ಟ್ ಟೈಮ್ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಾಗಿದೆ ಅಂತ ನಾವು ರೀಡ್ ಮಾಡೋಣ. ಈ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ ಅದು ಇವತ್ತು ಪ್ರೆಸೆಂಟ್. ನಿಮ್ಮ ಕನೆಕ್ಷನ್ ಮೇಲೆ ಅವರ ಎನರ್ಜಿ ಏನಾಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ಅವರು ಈ ಕ್ಷಣ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಇಂದಿನ ಫೀಲಿಂಗ್ಸ್ ಮತ್ತೆ ಅವರ ಎನರ್ಜಿ ಏನಾಗಿದೆ ಅಂತ ಈ ರೀಡಿಂಗ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ನಿಮ್ಮ ಕನೆಕ್ಷನ್ ಅಲ್ಲಿ ಅವ್ರಿಗೆ ಯಾವ ತರ ಎನರ್ಜಿ ಇದೆ ಈ ರೀಡಿಂಗ್ ನಲ್ಲಿ ಗೊತ್ತಾಗುತ್ತೆ. ಇಂದು ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ಬಗ್ಗೆ ನಿಜವಾಗಿ ಏನ್ ಫೀಲ್ ಮಾಡ್ತಾ ಇದ್ದಾರೆ, ಯೂನಿವರ್ಸ್ ಕೊಡೋ ಮೆಸೇಜ್ ಏನಿದೆ ಅಂತ ನಾವು ನೋಡೋಣ. ನೀವು ನಿಮ್ಮ ಪಾರ್ಟ್ನರ್ ನೇಮ್ನ 3 ಟೈಮ್ಸ್ ಖುಷಿ ಖುಷಿಯಾಗಿ ಅವರ ಹೆಸರನ್ನು ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ಓಕೆ ಕಾರ್ಡ್ಸ್ ನ ಸ್ಪ್ರೆಡ್ ಮಾಡ್ತೀನಿ. ಮೊದಲಿಗೆ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಅಂಡ್ ಸೆಕೆಂಡ್ ಕಾರ್ಡ್ ಲವರ್ ಕಾರ್ಡ್ ಬಂದಿದೆ. ಟೆನ್ ಆಫ್ ಕಪ್ಸ್. ಇದು ಕಂಪ್ಲೀಟ್ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಯಾವ ಪರ್ಸನ್ ಇದ್ದಾರೆ, ಅವರು ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಆಗಿರುತ್ತೆ. ನಿಮ್ಮ ಪಾರ್ಟ್ನರ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ಅವರು ನಿಮ್ಮ ಫ್ರೆಂಡ್ ಝೋನ್ ಅಲ್ಲಿ ಇರ್ಲಿ, ಯಾರೇ ಇರ್ಲಿ ಅವರ ಬಗ್ಗೆ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಟೆಂಪರೆನ್ಸ್ ಕಾರ್ಡ್ ಬಂದಿದೆ ಮೊದಲಿಗೆ. ಈ ಕನೆಕ್ಷನ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನ ಕನೆಕ್ಷನ್ ಅಲ್ಲಿ ಇವಾಗ ಬ್ಯಾಲೆನ್ಸ್ ಮತ್ತೆ ಪೇಶನ್ಸ್ ಹೀಲಿಂಗ್ ನಡೀತಾ ಇದೆ. ಅವರು ಹೀಲ್ ಆಗ್ತಾ ಇದ್ದಾರೆ. ಅವರು ಇವಾಗ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಮೆಚೋರ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಯಾವುದೇ ತರ ರಶ್ ಇಲ್ಲ, ಆದ್ರೆ ಇಂಟೆನ್ಷನ್ ಕ್ಲಿಯರ್ ಆಗಿ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಕ್ಲಿಯರ್ ಆಗೋದಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ 50-50 ಆಗಿದೆ, ಇಂಟೆನ್ಷನ್ ಇನ್ನ ಕ್ಲಿಯರ್ ಆಗ್ತಾ ಇಲ್ಲ ಆಗಿದೆ ಆತರ. ಇಲ್ಲಿ ಎಮೋಷನಲ್ ಹೀಲಿಂಗ್ ಫೇಸ್ ನಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಯೂನಿವರ್ಸ್ ನಿಧಾನವಾಗಿ ನಿಮ್ಮಿಬ್ಬರ ಅಲೈನ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೆಕೆಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫ್ಲವರ್ಸ್ ಕಾರ್ಡ್ ಬಂದಿದೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿ ಮತ್ತೆ ಪ್ರೀತಿ ಅನ್ನೋದು ಏನಿದೆ, ಇಲ್ಲಿ ಒಂದು ಸ್ಟ್ರಾಂಗ್ ಲವ್ ಅಂತಾನೆ ಹೇಳ್ಬೋದು. ಮ್ಯೂಚುವಲ್ ಅಟ್ರಾಕ್ಷನ್ ಇದೆ, ಹಾರ್ಟ್ ಲೆವೆಲ್ ಕನೆಕ್ಷನ್ ಅಲೈವ್ ಆಗಿದೆ. ಚಾಯ್ಸ್ ಕೂಡ ಅವರು ನಿಮ್ಮನ್ನೇ ಕಾನ್ಶಿಯಸ್ ಆಗಿ ಆಯ್ಕೆ ಮಾಡ್ತಾರೆ. ನೀವು ಎದುರುಗಡೆ ಇರ್ಲಿ, ಎದುರುಗಡೆ ಇಲ್ಲದೆ ಇರ್ಲಿ, ಯಾರೇ ಬಂದು ಅಟ್ರಾಕ್ಟ್ ಮಾಡಿದ್ರು ಅವರ ಚಾಯ್ಸ್ ನೀವಾಗಿರ್ತೀರಾ. ಆ ಎನರ್ಜಿ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಈ ವ್ಯಕ್ತಿ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಪರ್ಸನ್ ನಿಮ್ಮನ್ನ ಅವರು ಯಾವುದೇ ತರ ಕಳ್ಕೊಳ್ಳೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ ಅನ್ನೋ ಫೀಲಿಂಗ್ ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೇ ಜನ ಬರ್ಲಿ, ಏನೇ ಮಾಡ್ಲಿ, ಅವ್ರಿಗೆ ನೀವೇ ಬೇಕು ಅನ್ನೋದು ಅವರ ಫೀಲಿಂಗ್ಸ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಟೆನ್ ಆಫ್ ಕಪ್ಸ್ ಬಂದಿದೆ. ಇದು ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತಾನೆ ಹೇಳ್ಬೋದು. ಇಲ್ಲಿ ಫ್ಯೂಚರ್ ಹ್ಯಾಪಿನೆಸ್ ಆಗಿರ್ಬೋದು, ಫ್ಯೂಚರ್ ಹ್ಯಾಪಿನೆಸ್ ಬಗ್ಗೆ ಥಾಟ್ಸ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ಫ್ಯೂಚರ್ ಹ್ಯಾಪಿನೆಸ್ ಬಗ್ಗೆ, ಫ್ಯಾಮಿಲಿ ಹ್ಯಾಪಿನೆಸ್ ಬಗ್ಗೆ, ಲಾಂಗ್ ಟರ್ಮ್ ವಿಷನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಪೀಸ್ಫುಲ್ ಆಗಿ ಎಮೋಷನಲ್ ಸೇಫ್ ಕನೆಕ್ಷನ್ ಬಯಸೋ ಎನರ್ಜಿ ಅವ್ರದ್ದಾಗಿದೆ. ಅವರು ನಿಮ್ ಜೊತೆ ಹ್ಯಾಪಿ ಎಂಡಿಂಗ್ ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಏಸ್ ಆಫ್ ಪೆನೆಟಿಕಲ್ಸ್ ಬಂದಿದೆ. ಇದೊಂದು ನ್ಯೂ ಬಿಗಿನಿಂಗ್ ಕಾರ್ಡ್ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಫ್ರೆಶ್ ಸ್ಟಾರ್ಟ್ ನ ಅವರು ಆಫರ್ ಮಾಡೋದ್ರಲ್ಲಿದ್ದಾರೆ. ಇನ್ ಕೇಸ್ ಇವಾಗ ಏನಾದ್ರೂ ಒಂದು ಲೆವೆಲ್ ಅಲ್ಲಿ ಇದ್ರೆ, ನೀವು ನೆಕ್ಸ್ಟ್ ಸ್ಟೆಪ್ ಮದ್ವೆ ಆಗ್ಬೇಕು ಅಂತ ಇದ್ರೆ, ಇಲ್ಲ ಏನಾದ್ರೂ ಒಂದು ನೀವಿಬ್ರು ಏನಾದ್ರೂ ಯೋಚನೆ ಮಾಡಿ ಡಿಸ್ಕಸ್ ಮಾಡಿರೋ ಹಾಗೆ, ನೀವು ಇವಾಗ ಒಂದು ಏನಾದ್ರೂ ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋಣ ಅನ್ನೋದು ಅವರ ಇಚ್ಛೆ ಆಗಿದೆ. ಇಲ್ಲಿ ಸ್ಟೆಬಿಲಿಟಿ ಬಿಲ್ಡ್ ಮಾಡೋ ಥಾಟ್ ನ ತುಂಬಾ ಇಟ್ಕೊಂಡಿದ್ದಾರೆ. ಒಂದು ನಾವು ಸ್ಟೆಬಿಲಿಟಿನ ಬಿಲ್ಡ್ ಮಾಡ್ಕೋಬೇಕು ನಮ್ಮ ಕನೆಕ್ಷನ್ ಅಲ್ಲಿ ಅನ್ನೋದು ಅವರ ಯೋಚನೆ ಆಗಿದೆ. ತುಂಬಾ ಪ್ರಾಕ್ಟಿಕಲ್ ಸ್ಟೆಪ್ ನ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದ್ರ ಜೊತೆ ಪ್ರಾಕ್ಟಿಕಲ್ ಸ್ಟೆಪ್ ತಗೊಳ್ತಾ ಇದ್ದಾರೆ. ಫೀಲಿಂಗ್ ಮಾತ್ರ ಅಲ್ಲ, ಆಕ್ಷನ್ ಕೂಡ ಅವರು ತಗೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ.
ಸೊ ಇದ್ರ ಜೊತೆಗೆ ಇಲ್ಲಿ ಏಟ್ ಆಫ್ ವಾನ್ಸ್ ನ ನೀವು ನೋಡ್ತಾ ಇದ್ದೀರಾ. ಒಂದು ಫಾಸ್ಟ್ ಮೂವ್ಮೆಂಟ್, ಮತ್ತೆ ಇದೊಂದು ಕಮ್ಯುನಿಕೇಶನ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ಇನ್ ಕೇಸ್ ಏನಾದ್ರೂ ನಿಮ್ಮ ಪಾರ್ಟ್ನರ್ ಕಮ್ಯುನಿಕೇಶನ್ ಅಲ್ಲಿ ಇಲ್ಲ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಸೊ ನೀವು ಮೆಸೇಜ್ ಕಾಲ್ ಎನರ್ಜಿನ ಸ್ಟ್ರಾಂಗ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯಾವ್ದಾದ್ರು ಒಂದು ರೂಪದಲ್ಲಿ ನಿಮ್ಗೆ ಮೆಸೇಜ್ ಸಿಗ್ಬೋದು, ಇಲ್ಲ ಅಂದ್ರೆ ಅವ್ರನ್ನ ನೀವು ಲೈಕ್ ನೋಡ್ಬೋದು. ಲೈಕ್ ಆಕ್ಸಿಡೆಂಟ್ಲಿ ಒಂದ್ಸತಿ ಎಲ್ಲಾದ್ರೂ ಪಾಸ್ ಆನ್ ಆಗ್ತಾ ಇರ್ತಾರೆ, ನೋಡ್ತೀರಾ, ಇಲ್ಲ ಯಾವ್ದಾದ್ರು ಏಂಜಲ್ ನಂಬರ್ಸ್ ಕಾಣಿಸೋದು, ಏನಾದ್ರೂ ಒಂದು ವಿಸ್ಮಯ ನಡೆಯುತ್ತೆ. ಸೊ ನಿಮ್ಗೆ ಮೆಸೇಜ್ ಕಾಲ್ ಈ ತರ ಏನಾದ್ರೂ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರುತ್ತೆ ಅಂತ ಅನ್ಬೋದು. ಇಷ್ಟು ದಿವಸ ನೀವು ಏನಾದ್ರೂ ಡಿಲೇನ ನೋಡ್ತಾ ಇದ್ರೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ, ಸೊ ಆ ಡಿಲೇಸ್ ನ ಕಂಪ್ಲೀಟ್ ಆಗ್ತಾ ಇದೆ. ಸೊ ಸಡನ್ ಆಗಿ ಪ್ರೋಗ್ರೆಸ್ ನ ನೋಡ್ಬೋದು ನೀವು. ಸೊ ಸೈಲೆನ್ಸ್ ಬ್ರೇಕ್ ಆಗೋ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಏನಾದ್ರೂ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಇದ್ದು ಸೈಲೆಂಟ್ ಆಗಿ ಇದ್ರೆ, ಸೊ ಆ ಸೈಲೆನ್ಸ್ ಕೂಡ ಬ್ರೇಕ್ ಆಗುತ್ತೆ. ಸೊ ಓವರ್ ಆಲ್ ಮೆಸೇಜ್ ಅಂತ ನಾವು ಇಲ್ಲಿ ನೋಡೋದಾದ್ರೆ, ಈ ರೀಡಿಂಗ್ ಅಲ್ಲಿ ಹೀಲಿಂಗ್ ಮತ್ತೆ ಬ್ಯಾಲೆನ್ಸ್ ತುಂಬಾ ಬರ್ತಾ ಇದೆ. ಸೊ ಮ್ಯೂಚುವಲ್ ಲವ್ ಮತ್ತೆ ಚಾಯ್ಸಸ್ ನೀವಾಗಿರ್ತೀರಾ. ಸೊ ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಹ್ಯಾಪಿನೆಸ್ ಬಗ್ಗೆ ವಿಷನ್ ಮಾಡ್ತಾ ಇದ್ದಾರೆ. ಸೊ ಸ್ಟೇಬಲ್ ನ್ಯೂ ಬಿಗಿನಿಂಗ್ ಸಾಧ್ಯ ಇದೆ ಅಂತ ಹೇಳ್ಬೋದು. ಸೊ ಫಾಸ್ಟ್ ಕಮ್ಯುನಿಕೇಶನ್ ಆಗುತ್ತೆ. ಇದು ಒಂದು ಸ್ಟ್ರಾಂಗ್ ಪಾಸಿಟಿವ್ ರೀಡಿಂಗ್ ಆಗಿರುತ್ತೆ. ಸೊ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರನ್ನ ಮಾತ್ರ ತಗೊಳ್ಳಿ. ಸೊ ಇನ್ ಕೇಸ್ ನನಗೆ ಈ ಸಿಚುವೇಶನ್ ಅಲ್ಲಿ ನಾನಿಲ್ಲ, ಈ ತರ ನನಗೆ ರೆಸನೇಟ್ ಆಗ್ತಿಲ್ಲ ಅಂದ್ರೆ ಈ ವಿಡಿಯೋನ ಇಲ್ಲಿಗೆ ಬಿಡಿ. ಸೊ ಏನಕ್ಕಂದ್ರೆ ಎಲ್ಲರ ಸಿಚುವೇಶನ್ ಒಂದೇ ತರ ಇರೋದಿಲ್ಲ. ಇದು ಒಂದು ಜನರಿಕ್ ಟಾಪಿಕ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾದ್ರೆ ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಚಾರ್ಜಸ್ ನಿಮಗೆ ಫಸ್ಟ್ ಟೈಮ್ ಟ್ಯಾರೋ ರೀಡಿಂಗ್ ಕೇಳ್ತಾ ಇದ್ರೆ ₹399 ಆಗಿರುತ್ತೆ. ಸೊ ಫೈನಲ್ ಮೆಸೇಜ್ ನಿಮಗೆ ಈ ರೀಡಿಂಗ್ ಅಲ್ಲಿ ಅಂದ್ರೆ, ಸೊ ನಿಮಗೆ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರೋದು, ಯೂನಿವರ್ಸ್ ನಿಧಾನವಾಗಿ ನಿಮ್ಮ ಕನೆಕ್ಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಅವರು ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಫೀಲಿಂಗ್ಸ್ ಇರ್ಬೋದು, ಆಕ್ಷನ್ ಇರ್ಬೋದು, ಎರಡು ಅಲೈನ್ ಆಗ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಏನಾದ್ರೂ ಈ ರೀಡಿಂಗ್ ಅಲ್ಲಿ ಒಂದು ಟೈಮ್ ಲೈನ್ ರೀಡಿಂಗ್ ಬೇಕಾದ್ರೆ, ಏನಾದ್ರೂ ಮೆಸೇಜ್ ಬೇಕಾದ್ರೆ, ಅಡ್ವೈಸ್ ಬೇಕಾದ್ರೆ, ಇದೇ ರೀಡಿಂಗ್ದು ಅಡ್ವೈಸ್ ಕಾರ್ಡ್ಸ್ ಏನಾದ್ರೂ ಬೇಕಾದ್ರೆ, ಸೊ ಪರ್ಸನಲ್ ರೀಡಿಂಗ್ ಅಲ್ಲಿ ನಾವು ನೋಡ್ಬೋದು. ಇದ್ರ ಜೊತೆಗೆ ನಾನು ನಿಮ್ಮ ಜೊತೆ ಇದೊಂದು ಕಲೆಕ್ಟಿವ್ ರೀಡಿಂಗ್ ಜೊತೆಗೆ ಒಂದು ಟೈಮ್ ಲೈನ್ ಎನರ್ಜಿ ಕೂಡ ನಾನು ಶೇರ್ ಮಾಡ್ತೀನಿ. ಬಟ್ ಎಲ್ಲರಿಗೂ ಅದೇ ತರ ಆಗುತ್ತೆ ಅನ್ನೋ ಯಾವುದೇ ತರ ಅಶ್ಯೂರೆನ್ಸ್ ನಾನು ಕೊಡೋದಿಲ್ಲ. ಸೊ ಇದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು, ನೀವು ಹೇಗೆ ರಿಸೀವ್ ಮಾಡ್ತೀರಾ ಅನ್ನೋದು ಬಿಟ್ಟಿದ್ದು. ನಿಮಗೆ ಡಿವೈನ್ ಎನರ್ಜಿ ಟೈಮಿಂಗ್ಸ್ ಅಲ್ಲಿ ನಂಬಿಕೆ ಇದ್ರೆ ಮಾತ್ರ ತಗೊಳ್ಳಿ. ಸೊ ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ, ಏಟ್ ಆಫ್ ವಾನ್ಸ್ ಎನರ್ಜಿ ಇರೋದ್ರಿಂದ, ಸೊ ಇನ್ನ 7 ರಿಂದ 14 ದಿನದ ಒಳಗೆ ಏನಾದ್ರೂ ಒಂದು ಮೂಮೆಂಟ್ ಕಾಣಿಸೋ ಚಾನ್ಸಸ್ ಇದೆ. ಸ್ಪೆಷಲ್ ಡೇಟ್ಸು ಇಲ್ವಾ ಏಂಜಲ್ ನಂಬರ್ಸ್ ಅಂತ ಏನಾದ್ರೂ ಇದ್ರೆ, ಸೊ 1111 ಇಲ್ಲದ್ರೆ 12 ಸಮಯದಲ್ಲಿ ಮೆಸೇಜ್ ಬರೋ ಸಾಧ್ಯತೆ ಇದೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ಚೆಕ್ ಮಾಡಿ, ನಿಮಗೂ ಅದು ಲೈಕ್ ಕನೆಕ್ಷನ್ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತಾ ಅಂತ. ಡಿಲೇ ಇದ್ದಿದ್ರೆ ಅದು ಹೀಲಿಂಗ್ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ. ಏನಾದ್ರೂ ಡಿಲೇ ಆದ್ರೆ, ಸೊ ನಿಮ್ದು ಇನ್ನ ಹೀಲಿಂಗ್ ಕಂಪ್ಲೀಟ್ ಆಗಿಲ್ಲ ಅನ್ನೋದನ್ನ ಭಾವಿಸಿ. ಸೊ ಅವ್ರು ಮೆಸೇಜ್ ಮಾಡಿದ್ರೆ ಹೇಗಿರುತ್ತೆ ಅಂದ್ರೆ, ಸೊ ಇಲ್ಲಿ ನಾವು ಲವರ್ಸ್ ಕಾರ್ಡ್ ನ ನೋಡಿದ್ವಿ, ಏಸ್ ಆಫ್ ಪೆಂಟಿಕಲ್ಸ್ ನ ನೋಡಿದ್ವಿ. ಒಂದು ಹಾನೆಸ್ಟ್ ಟೋನ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಲೈಕ್ ಪಾಸ್ಟ್ ಕ್ಲಿಯರ್ ಮಾಡೋ ಮಾತು ಕೂಡ ಇರ್ಬೋದು. ಸೊ ಲೆಟ್ ಸ್ಟಾರ್ಟ್ ಫ್ರೆಶ್ ಅಂತ ಎನರ್ಜಿ ಕೂಡ ಆಗಿರ್ಬೋದು. ಪ್ರಾಕ್ಟಿಕಲ್ ಕಾನ್ವರ್ಸೇಷನ್ ಕೂಡ ಅವ್ರು ಮಾಡ್ಬೋದು. ಲೈಕ್ ಮೀಟ್ ಮಾಡೋಣ, ಪ್ಲಾನ್ ಮಾಡೋಣ, ಕ್ಲಾರಿಟಿ ಕೊಡೋಣ ಅಂತ. ಸೊ ಕ್ಯಾಶುಯಲ್ ಆಗಿ ಅಂತೂ ಏನು ಇರೋದಿಲ್ಲ. ಇಂಟೆನ್ಷನ್ ತುಂಬಾ ಸೀರಿಯಸ್ ಆಗಿದೆ. ಈ ಕನೆಕ್ಷನ್ ಅಲ್ಲಿ ನೆಕ್ಸ್ಟ್ ಫೇಸ್ ಏನಾದ್ರೂ ಇದೆ ಅಂತ ಅನ್ನೋದಾದ್ರೆ, ಸೊ 10 ಆಫ್ ಕಪ್ಸ್ ನ ನೀವು ಇಲ್ಲಿ ನೋಡೋದ್ರಿಂದ ಕನ್ಫರ್ಮ್ ಆಗುತ್ತೆ. ಸೊ ಎಮೋಷನಲಿ ಸೇಫ್ಟಿ ಆಗಿ ಬಿಲ್ಡ್ ಆಗುತ್ತೆ. ಟ್ರಸ್ಟ್ ಸ್ಲೋ ಆಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ವಿಷನ್ ಬಗ್ಗೆ ಅವರು ತುಂಬಾ ವಿಚಾರ ಮಾಡೋದ್ರಿಂದ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು ನಿಮ್ಮ ಪಾರ್ಟ್ನರ್. ಸೊ ರಿಯೂನಿಯನ್ ಅಂತ ನೀವು ಕೇಳೋದಾದ್ರೆ, ಸ್ಟೆಬಿಲಿಟಿ ತುಂಬಾ ಡೈರೆಕ್ಟ್ ಆಗಿದೆ. ಸೊ ಇಲ್ಲಿ ನಿಮಗೆ ಈ ಟೈಮ್ ಲೈನ್ ಗೈಡೆನ್ಸ್ ಅಲ್ಲಿ ನೋಡೋದಾದ್ರೆ, ನೀವು ಓವರ್ ಥಿಂಕ್ ಮಾಡೋದನ್ನ ಕಡಿಮೆ ಮಾಡಿ, ಸೈಲೆನ್ಸ್ ಬ್ರೇಕ್ ಮಾಡಲು ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಎನರ್ಜೆಟಿಕ್ ಆಗಿ ಓಪನ್ ಆಗಿರಿ, ಲೈಕ್ ಗ್ರಾಟಿಟ್ಯೂಡ್ ನ ತೋರಿಸಿ, ಕಾಮ್ ಮೈಂಡ್ ಸೆಟ್ ಅಲ್ಲಿ ಇರಿ. ಸೊ ಸೆಲ್ಫ್ ವರ್ತ್ ಬಗ್ಗೆ ಫಸ್ಟ್ ನೀವು ಯೋಚನೆ ಮಾಡಿ, ಚೇಸ್ ಮೋಡ್ಗೆ ಹೋಗ್ಬೇಡಿ. ಸೊ ನೀವು ಕಾಮ್ ಆಗಿ ಇದ್ದಷ್ಟು ಅವರು ಫಾಸ್ಟ್ ಆಗಿ ಬರ್ತಾರೆ. ಸೊ ನಿಮಗೆ ಫೈನಲ್ ಡಿವೈನ್ ಮೆಸೇಜ್ ಅಂತ ಏನಾದ್ರು ಬಂದ್ರೆ ಇಲ್ಲಿ,
ಟೈಮ್ಲೈನ್ ರೀಡಿಂಗ್ ಅಲ್ಲಿ ನಿಮ್ಮ ಪೇಷನ್ಸ್ ಟೆಸ್ಟ್ ಆಗಿದೆ, ಪನಿಷ್ಮೆಂಟ್ ಅಲ್ಲ. ಯೂನಿವರ್ಸ್ ನಿಮ್ಮ ಕನೆಕ್ಷನ್ಗೆ ಒಂದು ರೈಟ್ ಟೈಮಿಂಗ್ ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಆಗಿರಿ, ಎಸ್ ಎನರ್ಜಿ ಕೊಡಿ, ಕಮ್ಯುನಿಕೇಶನ್ಗೆ ಎಸ್ ಕೊಡಿ, ನ್ಯೂ ಬಿಗಿನಿಂಗ್ಸ್ಗೆ ಎಸ್ ಕೊಡಿ. ಸೊ ನೀವು ಲೈಫಲ್ಲಿ ಏನೇ ನೋಡಿರ್ಬೋದು, ಒಂದು ಟೈಮ್, ಒಂದು ರೈಟ್ ಟೈಮ್ಗೋಸ್ಕರ ಎಲ್ಲವನ್ನು ವೇಟ್ ಮಾಡಬೇಕಾಗತ್ತೆ. ಸೊ ದೇವರು ಇದು ಆಲ್ರೆಡಿ ಈ ಕನೆಕ್ಷನ್ ನಿಮ್ಮ ಲೈಫ್ಗೆ ಅಂತ ಬಂದಿದ್ರೆ ಯಾರು ತಪ್ಸೋದಿಕ್ಕಾಗಲ್ಲ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ಥರ ರೀಡಿಂಗ್ ಬೇಕು, ದಯವಿಟ್ಟು ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಪರ್ಸನಲ್ ರೀಡಿಂಗ್ಗೆ ₹399 ಚಾರ್ಜಸ್ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.